2026-27 ಸಾಲಿನ ಯೂನಿಯನ್ ಬಜೆಟ್ ಕರ್ನಾಟಕಕ್ಕೆ ಏನು ಕೊಟ್ಟಿದೆ? ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನ ಟೀಕೆ ಯಾಕೆ ಮಾಡ್ತಾ ಇದೆ? ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡಿದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಸಿಕ್ಕಿರುವುದೇ ಕೇವಲ ಕಡಿಮೆ, ಆ ತರದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಿಕ್ಕಿರುವುದಾದ್ರೂ ಏನು ಅನ್ನುವಂತ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ತಮಗೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಜೆಟ್ ನ ಜನ ಯಾಕೆ ಟೀಕೆ ಮಾಡ್ತಾ ಇದ್ದಾರೆ? ಯೂನಿಯನ್ ಬಜೆಟ್ 2026-27 ಸಾಲಿನ ಬಜೆಟ್ ಅನ್ನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾರ. ಈ ಬಜೆಟ್ ಬೇಸಿಕಲಿ ಮ್ಯಾನುಫ್ಯಾಕ್ಚರಿಂಗ್, ಇನ್ಫ್ರಾಸ್ಟ್ರಕ್ಚರ್, MSME ಮತ್ತು ಈ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಗಳನ್ನ ಮಾಡ್ತೇವಲ್ಲ ಆ ಟ್ಯಾಕ್ಸ್ ನ ಸರಳೀಕರಣ ಮಾಡೋದ್ರ ಮೇಲೆ ಫೋಕಸ್ ಮಾಡಿದಾರ. ಈ ಬಜೆಟ್ ನ ಒಟ್ಟು ಮೊತ್ತ 53.47 ಲಕ್ಷ ಕೋಟಿ ರೂಪಾಯಿ. ಅದ್ರ ಒಳಗಡೆ 17.7 ಲಕ್ಷ ಕೋಟಿ ರೂಪಾಯಿ ಕ್ಯಾಪೆಕ್ಸ್ ಆಗಿ ಹೋಗಾಕತ್ತದ. ಆಮೇಲೆ ನಮ್ದು ಫಿಸಿಕಲ್ ಡೆಫಿಸಿಟ್ ಏನದ ಅದನ್ನ 4.3 ರೆಡ್ಯೂಸ್ ಮಾಡ್ಬೇಕನ್ನೋ ಒಂದು ಗುರಿಯನ್ನು ಹೊಂದ್ಯದ. ಇದಾದ್ಮೇಲೆ ನಮ್ಮ GDP ನ ಗ್ರೋತ್ ಮಾಡಬೇಕು, ಇದು ಲಾಂಗ್ ಟರ್ಮ್ ಬೆಳವಣಿಗೆಗೆ ಸಹಾಯ ಆಗುವಂತಹ ಒಂದು ಬಜೆಟ್ ಅಂತ ಕೇಂದ್ರ ಸರ್ಕಾರ ಹೇಳಲಿಕ್ಕತ್ತದ. ಇದನ್ನ ನಾವೊಂದು ಕರ್ನಾಟಕ ರಾಜ್ಯದ ದೃಷ್ಟಿಯಿಂದ ನೋಡೋದಾದ್ರ ಇಲ್ಲಿ ಕೆಲವೊಂದಷ್ಟು ಮಿಶ್ರ ಪ್ರತಿಕ್ರಿಯೆಗಳು ನಮಗ್ ಕಾಣಕತ್ತಾವ. ಕೆಲವೊಂದಷ್ಟು ಜನ ಇದನ್ನ ಬಿಸ್ನೆಸ್ ಮೆನ್ ಗಳು ಏನದಾರಲ್ಲ ಇದು ಶ್ಲಾಘನೀಯ, ಈ ತರದ ಒಂದು ಬಜೆಟ್ ಬೇಕು ಅಂತ ಹೇಳಲಿಕ್ಕತ್ತಿದ್ರ. ರಾಜ್ಯ ಸರ್ಕಾರದ ಆಡಳಿತ ಪಕ್ಷದ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಕೆಲವೊಂದಷ್ಟು ಜನ ನಮ್ಮ ರಾಜ್ಯಕ್ಕೆ ಏನ್ ಕೊಟ್ಟಾರ, ಕೇವಲ ರೈಲ್ಗಳನ್ನು ಕೊಡಲಿಕತ್ತಾರ, ರೈಲ್ ತಗೊಂಡ್ ಏನ್ ಮಾಡೋನು ಅಂತ ಹೇಳಕತ್ತಾರ. ಈ ಬಜೆಟ್ ಒಳಗಡೆ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡಿದಂತೂ ನಿಜ ಅದ. ಯಾಕಪ್ಪ ಅಂತಂದ್ರ ಇಡೀ ದೇಶದ GDPಗೆ ಸುಮಾರು 8.7% ನಷ್ಟು ಕಾಂಟ್ರಿಬ್ಯೂಟ್ ಮಾಡುವಂತಹ ರಾಜ್ಯ ನಮ್ಮದು. ಆಮೇಲೆ ಇಂಡಿವಿಜುವಲ್ ಟ್ಯಾಕ್ಸ್ ಅನ್ನ ನಾವು ಲೆಕ್ಕ ಹಾಕಿದ್ರ ನಾವು ಟಾಪ್ ಒಳಗಡೆ ನಿಲ್ತೇವಿ. ಹೀಗಿದ್ದಾಗೂ ಕೂಡ ಕರ್ನಾಟಕವನ್ನ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿದಂತೂ ನಿಜ ಅದ. ಅದು ಏನ್ ಮಾಡಿದ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸರಿ, ಇದು ಕರ್ನಾಟಕ ಸಿಕ್ಕಿದ್ದೇನು? ಈಗ ಕರ್ನಾಟಕಕ್ಕ ಮೇನ್ ಆಗಿ ಅವ್ರ ಬಜೆಟ್ ಒಳಗೆ ಹೇಳೋ ಪ್ರಕಾರ ಹೈ ಸ್ಪೀಡ್ ರೈಲ್ಗಳನ್ನ ನಮಗ್ ಕೊಡ್ತೀವಿ ಅಂತ ಹೇಳಕತ್ತಾರ. ಈ ಹೈ ಸ್ಪೀಡ್ ರೈಲ್ಗಳು ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್ ಮಾರ್ಗವನ್ನ ಕೂಡ್ತಾವ. ಇದರಿಂದ ಏನಾಗ್ತದ ಅಂತಂದ್ರೆ ಡೈರೆಕ್ಟ್ ಬೆಂಗಳೂರು ಕನೆಕ್ಷನ್ ಆಗೋದ್ರಿಂದ ಬೆಂಗಳೂರಿಗೆ ಒಂದು ಇನ್ವೆಸ್ಟ್ಮೆಂಟ್ ಬರ್ತದ, ಆರ್ಥಿಕವಾಗಿ ಬೆಂಗಳೂರು ಸಬಲೀಕರಣ ಆಗ್ತದ ಅಂತ ಹೇಳಿಕತ್ತಾರ. ಬಟ್ ಇದೊಂದು ಪಾಸಿಟಿವ್ ಸೈಡ್ ನಾವು ಕರ್ನಾಟಕ ಜನ ಆಗಿ ನೋಡಿದ್ರೆ ನಮ್ಗೆ ಓಕೆ ಅನ್ನಿಸ್ತದ. ಆದ್ರೆ ಇನ್ನೊಂದು ನೆಗೆಟಿವ್ ಹೆಂಗದ ಅಂತಂದ್ರ ಕೇವಲ ರೈಲ್ಗಳನ್ನ ಕೊಟ್ಟಿರೋದು ಕರ್ನಾಟಕದಿಂದ ಬೆಂಗಳೂರಿಗೆ ಅಷ್ಟ ಆಗ್ಯದ. ಬಟ್ ಈ ಕಡೆ ಬೇರೆ ನಗರಗಳಿಗೆ ಏನಾಯ್ತು, ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಿದಂಗ ಆಯ್ತು. ಕರ್ನಾಟಕ ಅಂದ್ರೆ ಕೇವಲ ಬೆಂಗಳೂರು ಅಷ್ಟ ಅಲ್ಲ, ಬೆಂಗಳೂರಿನ ಬಿಟ್ಟು ದೊಡ್ಡ ನಗರಗಳು ಅದಾವ, ಬೇರೆ ಸಿಟಿಗಳು ಅದಾವ, ಇವ್ರ ಮೇಲೂ ಫೋಕಸ್ ಮಾಡಿಲ್ಲ ಅನ್ನೋದ್ರಿಂದ ಏನಾಗಿದೆ ಅಂತಂದ್ರೆ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕವನ್ನಾಗಿರ್ಬೋದು ಅದ್ರ ಜೊತೆ ನಮ್ಮ ಉತ್ತರ ಕರ್ನಾಟಕವನ್ನಂತೂ ಅತಿಯಾಗಿ ನಿರ್ಲಕ್ಷ್ಯ ಮಾಡಿದ ಅಂತ ಕಾಣಕತ್ತದ. ಮತ್ತೇನ್ ಸಿಕ್ಕಿದೆ ಅವ್ರಿಗೆ? ಇನ್ನೊಂದು ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ನಾವು ಮಾತಾಡಕತ್ತೀವಿ, ಅದ್ರ ಜೊತೆ ಇನ್ನೊಂದ್ ಏನಾಗಿದೆ ಅಂತಂದ್ರ PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಅನ್ನೋದನ್ನ ಈ ಕಡೆ ಉತ್ತರ ಕರ್ನಾಟಕ ಕೊಟ್ಟಾರ. ಈಗಿನ ಕಲಬುರ್ಗಿ ಅಂದ್ರೆ ಗುಲ್ಬರ್ಗಾದಲ್ಲಿ ಈ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಯೋಜನೆಯನ್ನು ಕೊಟ್ಟಾರ. ಇದರಿಂದ ಏನಾಗ್ತದ ಅಂತಂದ್ರೆ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನದ ಇದನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕ ಹೆಲ್ಪ್ ಆಗ್ತದ ಮತ್ತು ಇಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ದೊಡ್ಡದಾಗ್ತದ, ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತಾವ. ಇದ್ರ ಜೊತೆ ಹೆಂಗದ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಉತ್ತರ ಕರ್ನಾಟಕದೊಳಗಡೆ ಜಾಬ್ ಸಿಗ್ಬೋದಂತ ಚಾನ್ಸ್ ಅದ. ಬಟ್ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತದ ಅನ್ನೋದು ನೋಡ್ಬೇಕಾಗ್ತದ ನಾವೀಗ. ನಮ್ಮ ರೈತರಿಗೆ ಏನ್ ಸಿಕ್ಕಿದೆ ಇದ್ರ ಬಜೆಟ್ ಇಂದ? ರೈತರಿಗೆ ಅವ್ರಿಗೊಂದು ಬೆಂಬಲವನ್ನು ಸೂಚಿಸುವಂತ ಮಾಡಾಕತ್ತಾರ. ನೀವೆಲ್ಲ ನೋಡಾಕತ್ತಾರ ಈಗ AI ಟೆಕ್ನಾಲಜಿ ಬರಾಕತ್ತದ. ಇಲ್ಲಿವರೆಗೂ ಹೆಂಗಿತ್ತು ಅಂತಂದ್ರ ರೈತರಿಗೆ ಕೆಲವೊಂದು ಮಾಹಿತಿಗಳು ತಲುಪ್ತಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ನೋಡಿರ್ಬೋದು ನೀವು, ಹವಾಮಾನದ ಮೇಲೆ ಇದು ವರ್ಕ್ ಆಗ್ತದ. ಹಳೆ ಕಾಲ ಜನ ಸ್ವಲ್ಪ ಅವ್ರಿಗೆಲ್ಲ ಗೊತ್ತಿತ್ತು ಹಿಂಗ್ ವಾತಾವರಣದ ಮೇಲೆ ನಾವ್ ಏನ್ ಬೆಳೆದ್ರ ನಡೀತದ, ಯಾವ ವರ್ಷ ಅತಿವೃಷ್ಟಿ ಆಗ್ತದೆ, ಯಾವ ವರ್ಷ ಅನಾವೃಷ್ಟಿ ಆಗ್ತದ ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾಗಳು ಇದ್ದು. ಬಟ್ ಈಗ ಹೆಂಗಾಗಿತ್ತು ಬರ್ಬರ್ತಾ ಅಂತಂದ್ರ ಆಧುನಿಕವಾಗಿ ಕೆಲವೊಂದಷ್ಟು ವಿಷಯಗಳನ್ನ ರೈತರ ಮಟ್ಟಿಗೆ ಮುಟ್ಟಿಸೋಕ ಸರ್ಕಾರ ವಿಫಲ ಆಗ್ತಿತ್ತು. ಈ ಅದ್ರೊಳಗೂ ಹೆಂಗಿರ್ತಿತ್ತು ಅಂತಂದ್ರೆ ಸರ್ಕಾರ ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತದ. ನಮ್ ಉತ್ತರ ಕರ್ನಾಟಕ ಜನಗ ಬೆಂಗಳೂರು ಭಾಷೆ ಕೆಲವೊಂದು ಸಲ ಅರ್ಥ ಆಗೋದಿಲ್ಲ, ದಕ್ಷಿಣ ಭಾರತದ ಭಾಷೆ ಅರ್ಥ ಆಗೋದಿಲ್ಲ. ಬಟ್ ಇವ್ರು ಟ್ರೈನಿಂಗ್ ಕೊಡುವಂತಹ ಆಫೀಸರ್ಸು ಬೇರೆ ಕಡೆಯಿಂದ ಇರೋದ್ರಿಂದ ಇಲ್ಲಿ ಸ್ವಲ್ಪ ಕಷ್ಟಗಳು ಆಗ್ತಿದ್ವು. ಅದಾದ್ಮೇಲೆ ಈ ವಾತಾವರಣ ಒಂದ್ ಏರಿಯಾದ ಒಂದ್ ಏರಿಯಾ ಡಿಫ್ರೆಂಟ್ ಇರ್ತದ, ಒಂದ ಕಡೆ ಒಂದ ಬೆಳಿ ಬೆಳೆಯಕ ಆಗೋದಿಲ್ಲ. ಇದೆಲ್ಲಾ ನೋಡಿ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕು ಅನ್ನೋದು ಏನ್ ಕೆಲವೊಂದಷ್ಟು ಇನ್ಫಾರ್ಮೇಶನ್ ರೈತರು ಮುಟ್ಬೇಕಿತ್ತಲ್ಲ, ಇದಕ್ಕ ಸರ್ಕಾರ ಏನ್ ಮಾಡಾಕತ್ತದ ಅಂತಂದ್ರೆ AI ಯೂಸ್ ಮಾಡ್ಕೊಳಕತ್ತದ. ನಿಮಗ್ ಗೊತ್ತದ ಈಗ AI ಎಲ್ಲಾ ಲ್ಯಾಂಗ್ವೇಜ್ಗಳೊಳಗೂ ಟ್ರೈನಿಂಗ್ ಆಗ್ಲಿಕ್ಕತ್ತದ. ಈಗ ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗಡೆ ಟ್ರೈನಿಂಗ್ ಮಾಡಿ ರೈತರಿಗೆ ಆ ಮಾಹಿತಿಯನ್ನ ಮುಟ್ಟಿಸೋಣ ಅಂತ ಹೇಳಿ ಸರ್ಕಾರ ಯೋಜನೆ ಹಾಕೊಂಡದ.
ಇದು ಸರ್ಕಾರ ಏನ್ ಮಾಡಿದೆ, ಅಗ್ರಿಸ್ಟಾಕ್ ಅನ್ನೋ ಒಂದು ಅಪ್ಲಿಕೇಶನ್ ಜೊತೆ AI ನ ಬೆಂಬಲವನ್ನ ತಗೊಂಡು ಟ್ರೈನಿಂಗ್ ಮಾಡಿ ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಕಲಬುರಗಿ, ಯಾದಗಿರಿ, ರಾಯಚೂರ, ವಿಜಾಪುರ ಈ ಜಿಲ್ಲೆಯ ರೈತರಿಗೆ ಸಹಾಯ ಆಗೋ ತರ ಕಾಣ್ಲಿಕ್ಕತ್ತದ. ಎಜುಕೇಶನ್ದಾಗ ಏನ್ ಮಹತ್ವ ಕೊಟ್ಟೈತೆ ಅದು? ಎಜುಕೇಶನ್ ಅಂತಂದ್ರೆ ಈ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಒಂದು ಪ್ರತಿ ಜಿಲ್ಲೆಗೆ ಅವರಿಗೆ ಒಂದು ಹಾಸ್ಟೆಲ್ ಅನ್ನ ಕೊಡ್ಬೇಕು ಅನ್ನೋದೊಂದು ಉದ್ದೇಶವನ್ನ ಇಟ್ಕೊಂಡದ. ಈ ಮತ್ತೆ ಹೆಂಗದ ಅಂತಂದ್ರೆ ಹುಡುಗರು ಇದ್ರು ಅಂದ್ರೆ ನಾವು ಈಸಿಲಿ ಒಂದು ಬೇರೆ ಲೊಕೇಶನ್ ನಾವು ರಿಲೊಕೇಟ್ ಮಾಡ್ತೇವಿ, ಅವ್ರಿಗೊಂದು PG ಕೊಡಿಸ್ತೇವಿ. ಆದ್ರೆ ಸಿಟಿ ಒಳಗೆ ಇದ್ರು ಅಂದ್ರೆ ಅವ್ರಿಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರ್ತದ, ಯಾವ ಏರಿಯಾ ಹೋದ್ರೆ ಹೆಂಗ್ ಇರ್ತದ, ಫೆಸಿಲಿಟೀಸ್ ಬಗ್ಗೆ ಗೊತ್ತಿರ್ತದ. ಆದ್ರೆ ಹಳ್ಳಿ ಒಳಗೆ ಇರುವಂತಹ ಪೇರೆಂಟ್ಸ್ ಗಳಿಗೆ ತಮ್ಮ ಮಕ್ಕಳನ್ನ ಸಿಟಿ ಕಳಿಸ್ಬೇಕು ಅಂತ ಒಂದು ಭಯ ಇರ್ತದ. ಅವ್ರ ಹಾಸ್ಟೆಲ್ಗಳು ಹಾಕ್ಬೇಕು ಅಂದ್ರೆ ಅವ್ರಿಗೆ ಅಷ್ಟೊಂದು ಇದಿರೋದಿಲ್ಲ. ಹೀಗಾಗಿ ಗ್ರಾಮೀಣ ಪ್ರದೇಶದ ಬಾಲಕಿಯರಿಗೆ ಅಂತೇಳಿ ಒಂದೊಂದು ಜಿಲ್ಲೆಗಳಲ್ಲಿ ಒಂದು ಜಿಲ್ಲಾ ಹಾಸ್ಟೆಲ್ ನ ತೆಗೆಯುವ ಮೂಲಕ ಬಾಲಕಿಯರ ಶಿಕ್ಷಣಕ್ಕೆ, ಅದು ಗ್ರಾಮೀಣ ಭಾಗದ ಬಾಲಕಿಯರ ಶಿಕ್ಷಣಕ್ಕೆ ಈ ಬಜೆಟ್ ನಲ್ಲಿ ಒತ್ತು ಕೊಟ್ಟಂಗೆ ಕಾಣ್ಲಿಕ್ಕತ್ತದ. ಇದು ಎಲ್ಲದರ ಜೊತೆ MSME, ಈ ಸಣ್ಣ ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಏನದಾರ ಅವ್ರಿಗೆ ಕ್ರೆಡಿಟ್ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಆಮೇಲೆ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಗಳಿಗೆ ಪ್ರೋತ್ಸಾಹನ ಮಾಡೋದಾಗಿರ್ಬೋದು. ಎಕ್ಸಾಂಪಲ್ ಈ ಮೇನ್ಲಿ ಅದ್ರ ಮೇಲೆ ಫೋಕಸ್ ಮಾಡ್ಲಿಕ್ಕತ್ತಾರ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಮೇಲೆ ಮತ್ತೆ ಬಯೋಫಾರ್ಮಾ ಮೇಲೆ ಸರ್ಕಾರ ಫೋಕಸ್ ಮಾಡ್ಲಿಕ್ಕತ್ತದ. ಕರ್ನಾಟಕಕ್ಕೆ ನೇರವಾಗಿ ಯಾವ್ದೋ ಒಂದು ಬೆನಿಫಿಟ್ ಅನ್ನು ಸರ್ಕಾರ ಕೊಟ್ಟಿಲ್ಲ, ಆದ್ರೆ ಇಂಡೈರೆಕ್ಟ್ಲಿ ಬೆಂಗಳೂರಿನ IT ಪಾರ್ಕ್ ಆಗಿರ್ಬೋದು, ಬಯೋ ಪಾರ್ಕ್ ಆಗಿರ್ಬೋದು ಈ ಬಜೆಟ್ ಪರೋಕ್ಷವಾಗಿ ಹೆಲ್ಪ್ ಮಾಡೋ ತರ ಕಾಣ್ತದ. ಈ ಬಜೆಟ್ ಅನ್ನ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಏನದ ಅವರು ಇದನ್ನೊಂದು ಸ್ಟೇಬಲ್ ಆಗಿರುವಂತಹ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಹೇಳಿಕತ್ತಾರ. ಆದ್ರೆ ರಾಜ್ಯ ಸರ್ಕಾರ ಈಚ್ ಅಂಡ್ ಇಂಡಿವಿಜುವಲ್ ಪರ್ಸನ್ಗ ಅಥವಾ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯಾದ ಕೊಡದ ನೀವು ಒಂದು ಓವರ್ ಆಲ್ ಆಗಿ ದೇಶದ ಬಜೆಟ್ ಅಂತ ಹೇಳಿಕತ್ತೇರಿ, ಇದು ಒಂದು ನಿರಾಶಾದಾಯಕ ಬಜೆಟ್ ಆಗಿದೆ ಅಂತ ರಾಜ್ಯ ಸರ್ಕಾರಗಳು ಟೀಕೆ ಮಾಡ್ಲಿಕ್ಕತ್ತಾವ. ಸೊ ಕರ್ನಾಟಕ ಏನೆಲ್ಲ ಸಿಕ್ಕಿದೆ ಅಂತ ಗೊತ್ತಾಯ್ತು, ಏನೆಲ್ಲ ಸಿಕ್ಕಿಲ್ಲ ನಮ್ ಕರ್ನಾಟಕ? ಕರ್ನಾಟಕವನ್ನ ಇತರರು ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡಿದಾರಂತ ನಾವು ಹೇಳ್ಬೋದಾಗ್ತದೆ. ಯಾಕಪ್ಪ ಅಂತಂದ್ರ ಕರ್ನಾಟಕಕ್ಕಾಗಿರ್ಬೋದು ಅಥವಾ ದಕ್ಷಿಣ ಭಾರತದ ರಾಜ್ಯಗಳು ಏನದಾವಲ್ಲ ಇವಕ್ಕ ಯಾವುದೋ ಒಂದು ವಿಶೇಷವಾದಂತಹ ಯೋಜನೆಗಳನ್ನ ಕೊಟ್ಟಿಲ್ಲ, ಯಾವುದೇ ವಿಶೇಷವಾದ ಪ್ಯಾಕೇಜ್ ಗಳನ್ನ ಕೊಟ್ಟಿಲ್ಲ. ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರ ನೀರು ಮತ್ತು ನೀರಾವರಿ ಯೋಜನೆಗಳನ್ನ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ನಮ್ಮ ಕೃಷ್ಣಾ ನದಿ ಆಗಿರ್ಬೋದು, ಭದ್ರಾ ನದಿ ಆಗಿರ್ಬೋದು, ಮೇಕೆದಾಟು ಯೋಜನೆಗಳಾಗಿರ್ಬೋದು, ಮಹದಾಯಿ ಯೋಜನೆಗಳಾಗಿರ್ಬೋದು, ರಾಜ್ಯ ಮಟ್ಟದಾಗ ಎಷ್ಟು ದೊಡ್ಡ ಸುದ್ದಿಗಳನ್ನ ಮಾಡ್ತಾವ ನೀವು ನೋಡಿದೇರಿ. ನೀರಾವರಿ ಸಲುವಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾವ, ರೈತರಿಗೆ ಸಮಸ್ಯೆಗಳು ಅದಾವ. ಇವುಗಳನ್ನ ರಾಜ್ಯ ಸರ್ಕಾರದ ಮುಂದಿಟ್ರು ಕೆಲವೊಂದಷ್ಟು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಎಕ್ಸಾಂಪಲ್ ನೀವು ನೋಡ್ತೀರಿ, ಕಾವೇರಿ ಸಮಸ್ಯೆ ಅದ, ಇವೆಂದು ಬಗೆಲಾರದ ಸಮಸ್ಯೆಗಳು ನಮ್ಮಲ್ಲಿ ಅದಾವ. ಸರ್ಕಾರ ಏನ್ ಮಾಡ್ಲಿ ಅದ ಅಂತ ಕೇಂದ್ರ ಸರ್ಕಾರ ಇದನ್ನ ಒಂದು ರಾಷ್ಟ್ರೀಯ ಮಾನ್ಯತೆಯನ್ನ ಕೊಟ್ಟು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ಇವಕ್ಕೊಂದು ಯೋಜನೆಗಳನ್ನ ಕೊಡಬೇಕಾಗಿತ್ತು. ಆದ್ರೆ ಕಂಪ್ಲೀಟ್ ಆಗಿ ಈ ನೀರಾವರಿ ಯೋಜನೆಗಳನ್ನ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ನಿರ್ಲಕ್ಷಿಸಿರೋದು. ಮತ್ತು ಕೇಂದ್ರ ಸರ್ಕಾರ ಒಂದು ರಾಷ್ಟ್ರೀಯತೆಯಿಂದ ನೋಡಿ ಇವಕ್ಕೆ ಸೊಲ್ಯೂಷನ್ ಕೊಡುವಂತ ಯೋಜನೆಗಳನ್ನ ಈ ಬಜೆಟ್ ನಲ್ಲಿ ಕೊಟ್ಟರೆ ಬಹಳ ಅನುಕೂಲ ಆಗ್ತಿತ್ತು. ಇದ್ರ ದೃಷ್ಟಿಯಿಂದ ನೋಡಿದಾಗ ರೈತರಿಗೆ ಆಗಿರ್ಬೋದು ಅಂತ ರೈತರನ್ನ ನಂಬಿಕೊಂಡು ಬದುಕ್ತಿರುವಂತಹ ಫ್ಯಾಮಿಲಿಗಳು ಆಗಿರ್ಬೋದು ಈ ಬಜೆಟ್ ಇಂದ ಏನು ಸಿಕ್ಕಿಲ್ಲ ಅನ್ನೋದಂತೂ ಗ್ಯಾರಂಟಿ ಆಗ್ತದ. ಅರೆ ಬೆಂಗಳೂರಿಗೆ ಅಷ್ಟೇ ಸಿಕ್ಕಿದೇನ? ಇಲ್ಲ, ಬೆಂಗಳೂರಿಗೆ ಸಿಕ್ಕದ ಅಂತಂದ್ರು ನಾವ್ ಏನ್ ಸಿಕ್ಕದ ಅಂತಂದ್ರೆ ಬರೀ ಹೈ ಸ್ಪೀಡ್ ರೈಲ್ಗಳು ಅಷ್ಟೇ ಸಿಕ್ಕಾವ ಬೆಂಗಳೂರಿಗೆ. ಅಲ್ಲೂ ಆಗಿರ್ಬೋದು, ಈಗ ಮೆಟ್ರೋದ್ ವಿಸ್ತರಣೆ ಮಾಡ್ಬೋದಾಗಿರ್ಬೋದು. ಈಗ ಹೈ ಸ್ಪೀಡ್ ರೈಲ್ಗಳನ್ನ ಬೆಂಗಳೂರು, ಚೆನ್ನೈ, ಬೆಂಗಳೂರು, ಹೈದರಾಬಾದ್ ನೀವು ಕೊಟ್ರಿ, ಆದ್ರೆ ಉಪನಗರಗಳಿಗೆ ಕನೆಕ್ಷನ್ ಯಾರು ಕೊಡೋರ? ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ಬೇಕನ್ನತೇನ, ಯಾರೊಬ್ರು ಕಲಬುರಗಿಯಿಂದ ಬೆಂಗಳೂರು ಹೋಗ್ಬೇಕು, ಯಾರೋ ಬೇರೆ ರಾಜ್ಯದಿಂದ ಬರ್ತಿರ್ತಾರಲ್ಲ ಅಥವಾ ಕರ್ನಾಟಕದವ್ರೆ ಬೇರೆ ಜಿಲ್ಲೆದಿಂದ ಬೆಂಗಳೂರು ಹೋಗ್ತಿರ್ತಾರಲ್ಲ, ಅವ್ರಿಗೆ ಏನು ಕೊಟ್ಟಿಲ್ಲ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಏನು ಕೊಟ್ಟಿಲ್ಲ. ಬೆಂಗಳೂರು ವಿಸ್ತರಣೆ ಆಗಿರ್ಬೋದು ಅದಕ್ಕೆ ಸಹಾಯವನ್ನ ಮಾಡ್ಬೇಕಿತ್ತು. ಇಲ್ಲಿ ಹೆಂಗಾಗಿದೆ ಅಂತಂದ್ರ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ರಾಜ್ಯ ಸರ್ಕಾರ ನನ್ನ ಯೋಜನೆಗಳು ಅಂತ ಹೇಳ್ತದ ಸಕ್ಸಸ್ ಆಯ್ತು ಅಂತಂದ್ರ, ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ನಮಗೆ ಹೆಲ್ಪ್ ಮಾಡಾಕತ್ತಿಲ್ಲ ಅಂತ ಹೇಳ್ತದ. ಈಗ ಮೆಟ್ರೋ ಮಾಡಿದಾಗ ಮೆಟ್ರೋ ನಮ್ಮದು ಅಂತ ಹೇಳ್ತಾರ ರಾಜ್ಯ ಸರ್ಕಾರದವ್ರ. ಮೆಟ್ರೋಕ್ ಏನು ಕೊಟ್ಟಿಲ್ಲ ಅಂತಂದ್ರ ಕೇಂದ್ರ ಸರ್ಕಾರ ನಮ್ ಮೆಟ್ರೋಕ್ ಏನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಜನಸಾಮಾನ್ಯರೇ ನಮ್ಗೆ ಅರ್ಥ ಆಗಾಕತ್ತಿಲ್ಲ. ಆದ್ರೆ ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರ ಹೆಲ್ಪ್ ಮಾಡ್ಲೇಬೇಕಾಗ್ತದ, ಪರೋಕ್ಷವಾಗಿ ಅಥವಾ ಡೈರೆಕ್ಟ್ ಆಗಿ ಏನೊಂದು ಮಾಡ್ಬೇಕಿರ್ತದ. ಹೀಗಿದ್ದಾಗ ಕೂಡ ಬೆಂಗಳೂರಿನಂತ ನಗರಕ್ಕಾಗಿರ್ಬೋದು ಅಥವಾ ಉಪನಗರಗಳಿಗಾಗಿರ್ಬೋದು ಈ ಬಜೆಟ್ ಒಳಗಡೆ ಏನು ಕೊಟ್ಟಿಲ್ಲ ಅನ್ನೋದಂತೂ ಕ್ಲಿಯರ್ ಆಗಿ ಕಾಣ್ಲಿಕ್ಕತ್ತದ. ಇನ್ನೊಂದು, ಈ ಬಜೆಟ್ ಒಳಗಡೆ ನಮ್ಮ ರಾಜ್ಯ ಸರ್ಕಾರವನ್ನ ಎಷ್ಟು ನಿರ್ಲಕ್ಷ್ಯ ಮಾಡಿದಾರೆ ಅನ್ನೋದಂತ ನಿಮ್ಗೆ ಹೇಳ್ಬೇಕು ಅಂತಂದ್ರ, ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನ, ಕೆಲವೊಂದಷ್ಟು ಲೋಕಲ್ ಆರ್ಗನೈಸೇಷನ್ಗಳು ಏನಿರ್ತಾವ ಅವುಗಳಿಗೆ ಅನುದಾನ ಕೊಡೋದಿರ್ತದಲ್ಲ, ಈ ಕರ್ನಾಟಕಕ್ಕ ಕೇವಲ 37,372 ಕೋಟಿ ರೂಪಾಯಿಗಳನ್ನ ಕೊಟ್ಟಾರ. ಆದ್ರ ಈ ಉತ್ತರ ಪ್ರದೇಶಕ್ಕ 1.16 ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಟ್ಟಾರ ಮತ್ತು ಮಹಾರಾಷ್ಟ್ರಕ್ಕ
79,260 ಕೋಟಿ ರೂಪಾಯಿಗಳನ್ನ ಕೊಟ್ಟಾರ. ಕರ್ನಾಟಕ ಇಡೀ ದೇಶದೊಳಗಡೆ GDP-ಗೆ 8.7% ಗ್ರೋತಿಗೆ ಹೆಲ್ಪ್ ಮಾಡ್ತದ. ಅದಾದ ತಕ್ಷಣ ಟ್ಯಾಕ್ಸ್ ಒಳಗೂ ನಾವು ನಂಬರ್ 1 ಅದೇವಿ. ಬೆಂಗಳೂರು ಒಳಗಡೆ IT ಹಬ್ ಅದ, ಲಕ್ಷಾಂತರ ಜನರಿಗೆ ನಾವು ಉದ್ಯೋಗ ಅವಕಾಶಗಳನ್ನ ಕೊಡ್ತೇವಿ. ಹೀಗಿದ್ರು ಸಹ ಕರ್ನಾಟಕಕ್ಕೆ ಅನುದಾನ ಉತ್ತರ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರ 50% ಸಿಕ್ಕಿಲ್ಲ. ಇದು ಒಂದನೇದಾಗ್ತದ. ಎರಡನೇದು ನಿಮ್ಗೆ ಹೇಳ್ಬೇಕಂದ್ರೆ ರಾಜ್ಯ ವಿಪತ್ತು ಪ್ರತಿಕ್ರಿಯಾ ನಿಧಿ ಅಂತ ಬರ್ತದೆ. ಏನಾದ್ರೂ ವಿಪತ್ತು ಆಯ್ತು ಅಂತಂದ್ರೆ ಅದಕ್ಕೆ ನಿಧಿ ತೆಗೆದಿಡ್ತಾರ. ಇದು ಹೆಂಗದ ಅಂತಂದ್ರ ಕರ್ನಾಟಕಕ್ಕೆ ಕೇವಲ 5,135 ಕೋಟಿ ರೂಪಾಯಿಗಳನ್ನ ಕೊಟ್ಟಾರ. ಆದ್ರ ಮಹಾರಾಷ್ಟ್ರಕ್ಕ 31,597 ಕೋಟಿ ರೂಪಾಯಿಗಳನ್ನ ಕೊಟ್ಟಾರ. ಇದಲ್ದ ಉತ್ತರ ಪ್ರದೇಶಕ್ಕೆ 16,342 ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಕೊಟ್ಟಿರೋದ್ರಿಂದ ಇದು 1 ವರ್ಷದಲ್ಲ 5 ವರ್ಷದೊಳಗಡೆ ಹೋಗ್ತದ. ಹೀಗೆ ನೋಡಿದಾಗ ಕರ್ನಾಟಕವನ್ನು ನಿರ್ಲಕ್ಷಿಸಿ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶಗಳಿಗೆ ಸರ್ಕಾರ ಮೊರೆ ಹೋಗ್ತಾ ಇರೋದನ್ನ ನೋಡಿದ್ರೆ ಇದೊಂದು ರಾಜಕೀಯದ ಆಟ ಅಂತ ಹೇಳ್ತಾರ. ಇನ್ ಕೇಸ್ ನಮ್ಮಲ್ಲೂ ಬಿಜೆಪಿ ಸರ್ಕಾರ ಇತ್ತು ಅಂದ್ರೆ ನಮಗೂ ಕೊಡ್ತಿದ್ರೇನೋ. ಬಟ್ ಇದು ಬಿಜೆಪಿ ಸರ್ಕಾರ ಇದ್ರೆ ಮಾತ್ರ ಕೊಡ್ತೇವಿ, ಕರ್ನಾಟಕದವ್ರು ಕಾಂಗ್ರೆಸ್ ಸರ್ಕಾರ ಇದ್ರೆ ಕೊಡಂಗಿಲ್ಲ ಅಂತಂದ್ರೆ ಇದೊಂದು ಮಲತಾಯಿ ಧೋರಣೆ ಮಾಡ್ದಂಗ ಆಗ್ತದ. ನಾವು ಏನ್ ಮಾಡ್ತೇವಿ ಅಂತಂದ್ರ ಮೋದಿ ಇರ್ಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಓಟ್ ಹಾಕಿರ್ತೇವಿ. ಕರ್ನಾಟಕ ಜನ ಇಲ್ಲಪ್ಪ ನಮ್ಮ ರಾಜ್ಯದಾಗ ಯಾವ್ದದ ಅದ ಕೇಂದ್ರದಾಗ ಬರ್ಬೇಕಂತ ನಾವು ಓಟ್ ಹಾಕ್ಲಿಕ್ಕತ್ರ ಕೇಂದ್ರದಾಗ ಒಳ್ಳೆ ಸರ್ಕಾರ ಬರೋದಿಲ್ಲ. ಸೊ ಸರ್ಕಾರಗಳು ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾನು ಕನ್ಸಿಡರ್ ಮಾಡಿ ಕೊಡ್ಬೇಕಿರ್ತದ. ಬಟ್ ಇಲ್ಲಿ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಿರೋದಂತೂ ಕ್ಲಿಯರ್ ಆಗಿ ಕಾಣ್ಲಿಕ್ಕತ್ತದ.